ಹೊಡೀರಿ ಇಟ್ಕೋಲ್ಲ. ಓಕೆ, ತಾತ ಕೇಳ್ದಾಗ ಕೊಡು. ಓಕೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ನೋಡಿ ತಾತ ಏನು ಮಾಡ್ತಾರೆ, ನೀನು ಅದಕ್ಕೆ ಮಾಡ್ಬೇಕು. ಓಕೆ, ತಾತಂಗೆ ಹೆಲ್ಪ್ ಮಾಡ್ತೀಯಾ? ಸರಿ. ನಾವು ಏನು ಮಾಡಬೇಕು? ಹಬ್ಬಕ್ಕೆ ತೋರಣ ಕಟ್ಟಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ವ್ಲಾಗ್. ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಾತಿ ನಮ್ಮ ಯುಗಾದಿ ಸ್ಪೆಷಲ್, ಬಿಕಾಸ್ ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ನೋಡಿದ್ದೀರ, ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಕೆನಡಾಗೆ ಬಂದಿದ್ದಾರೆ. ಸೊ ಅವ್ರ ಜೊತೆ ಈ ಯುಗಾದಿ ಸೆಲೆಬ್ರೇಷನ್. ನನಗೆ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದ ಕಾರಣ ನಾನು ಯುಗಾದಿ ಹಬ್ಬದ ದಿವಸ ಹಾಫ್ ಡೇ ವರ್ಕ್ ಮಾಡಿದೆ. ಬಟ್ ಸಮರ್ಥ ಅಜ್ಜಿ ತಾತನ ಜೊತೆ ಪ್ರಿಪ್ರೇಷನಲ್ಲಿ ಫುಲ್ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡ್ದ. ಅವನಿಗೂ ಅಜ್ಜಿ ತಾತ ಬಂದಿರೋದು ಸಖತ್ ಖುಷಿ ಅಂತೂ ಆಗಿದೆ. ಆ್ಯಂಡ್ ಆಲ್ಸೋ ಅಪ್ಪ ಅಮ್ಮಂಗೆ ಜೆಟ್ಲ್ಯಾಗ್ ಎಲ್ಲ ಸರಿ ಹೋಗಿದ್ದ ಕಾರಣ ಅವ್ರು ಆಲ್ರೆಡಿ ಚಾರ್ಜ್ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ಮೋಸ್ಟ್ ಆಫ್ ದ ಕೆಲಸ ಅಪ್ಪ ಅಮ್ಮನೇ ಮಾಡ್ತಿದ್ದಾರೆ. ನಮಗೆ ಕೈಂಡ್ ಆಫ್ ರೆಸ್ಟ್ ಕೂಡ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ಗಿವ್ ಮಿ ದಟ್. ಹಂಗೆ ಮಾಡಬಾರ್ದು, ಸುಮ್ಮನೆ ಇಟ್ಕೋಬೇಕು. ಓಕೆ, ಯಾರು ಬಂದ್ಯಾರ ನಮ್ಮ ಮನೆಗೆ ಹಬ್ಬಕ್ಕೆ? ಆಮೇಲೆ ಇನ್ಯಾರು ಬಂದ್ಯಾರ? ಅಮ್ಮ ಆಫೀಸ್ಗೆ ಹೋಗ್ಯಾರಾ? ಬರ್ತಾರೆ. ಈಗ ನಾವು ಅಷ್ಟೊತ್ತಿಗೆ ತೋರಣ ಕಟ್ಬಿಡೋಣ. ಓಕೆ, ನೋ ಟಚ್, ನೋ ಪ್ರೆಸ್. ಓಕೆ, ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಇಟ್ಕೋಬೇಕು. Yes, no press. No, it's danger. ಸುಮ್ಮನೆ ಇರಬೇಕು, ಹೆದರ್ಕೋಬಾರ್ದು. ಓಕೆ, ನೋ. ಶಾರ್ಕ್ ಅಲ್ಲ ಅದು, ಸ್ಟೇಪ್ಲರ್. ಎಸ್, ಅದೇನು ಮಾಡೋದು ಸ್ಟೇಪ್ಲರ್ಲೆ? ನೋ, ಕಟ್ ಅಲ್ಲ, ಪಿನ್. ಹಿಂಗೆ ಪ್ರೆಸ್ ಮಾಡಿದ್ರೆ ಪಿನ್. ನೋ, ಡೋಂಟ್ ಪ್ರೆಸ್. ಒತ್ತಬಾರ್ದು. ಇಟ್ಸ್ ಡೇಂಜರ್. ಓಕೆ, ತಾತ ಏನು ಮಾಡ್ತೀರ ಹೇಳು? ಅಲ್ಲ, ತೋರಣ ಕಟ್ತಾ ಇದ್ದಾರೆ. ಅಪ್ಪ ಅಮ್ಮ ಬಂದಿದ್ದ ದಿವಸ ವೆದರ್ ಮಾತ್ರ ಸಖತ್ತಾಗಿತ್ತು. ಅರೌಂಡ್ 16 ಡಿಗ್ರೀಸ್ ಹಾಗಿತ್ತು. ಬಂದಿದ್ದ ತಕ್ಷಣ ಅವರು ಚಳಿನೇ ಇಲ್ಲ ಅಂತ ಹೇಳಿದ್ರು. ಬಟ್ ಅವ್ರ ಮನೆಗೆ ಬಂದ ಆದಮೇಲಂತೂ ಸಖತ್ ಕೋಲ್ಡ್ ಆಗೋಕ್ಕೆ ಶುರುವಾಯಿತು. ಮತ್ತು ವಿಂಟರ್ ಕೈಂಡ್ ಆಫ್ ವೆದರೇ ಆಯಿತು. ಸೊ ಅವ್ರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಸಿಕ್ತು. ಹೌದಾ, ಈ ಸಲ ಹಬ್ಬಕ್ಕೆ ತಾತಾಜಿ ಬಂದ್ಯಾರಾ? ಹಬ್ಬಕ್ಕೆ ಯಾರು ಬಂದ್ಯಾರ? ತಾತ, ಅಜ್ಜಿ. ಇಟ್ಕೋಲ್ಲ. ಓಕೆ, ತಾತ ಕೇಳ್ದಾಗ ಕೊಡು. ಓಕೆ, ಹಂಗೆಲ್ಲ ಮಾಡಬಾರ್ದು. ಕೈಲಿ ಮಾತ್ರ ಇಟ್ಕೋಬೇಕು, ಎಲ್ಲೆಲ್ಲ ಇಟ್ಕೊಳ್ದು. ತಾತಂದು ಆಯ್ತಾ ಕೇಳು? ತಾತ ರೆಡಿನಾ? ಆಯ್ತಾ? ಇವತ್ತೇನು ಹಬ್ಬಕ್ಕೆ? ಏನಿವತ್ತು ಒಬ್ಬಟ್ಟು. ನಿಂಗೆ ಬೇಕಾ? ಸ್ಲೋಲಿ ಮಾಡೋಕೆ. ನಿಂಗೆ ಇಷ್ಟನಾ ಪೇಂಟಿಂಗು? ಮಾಡು. ವಾವ್, ಸೂಪರ್. ಮಾಡು. ಕಂಪ್ಲೀಟ್ ಮಾಡಬೇಕು. ಅಲ್ಲಿ ನೋಡಾಗಲೇ ಪೆಟ್ರೋಲ್ ಬರ್ತಾ ಇದೆ. ಫುಲ್ ಮಾಡು. ರೈಟ್ ಹ್ಯಾಂಡಲ್ಲಿ ಇಟ್ಕೋ. ಎಸ್, ಕರೆಕ್ಟ್. ಬಾ ಸಮರ್ಥ, ಎಣ್ಣೆ ಹತ್ತೀನಿ.
ಹಚ್ಚು. ಹಿಂಗೆ ಹಬ್ಬಕ್ಕೆ ಈಗ ಹೇರ್ ಕಟ್ ಏನಾಗಲ್ಲ, ಹೇರ್ ಕಟ್ ಏನಾಗಲ್ಲ. ಏನಾಗಲ್ಲ ಬಿಡ. ಆಯುಷ್ಯ ಆರೋಗ್ಯ ಕೊಟ್ಟು ಸುಖವಾಗಿರ್ತೀರಿಯಪ್ಪ ಶೃಂಗಾರ. ಅಮ್ಮಮ್ಮ ಆಯಿತು, ಡನ್. ಸೊ ಅಪ್ಪ ಅಮ್ಮನ ನಾವು ಕೆನಡಾಗೆ ಕರ್ಸ್ಕೊಂಡಿದ್ದ ಕಾರಣ ಅಂದರೆ ಅವರು ಸಮರ್ಥನ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಬಿಕಾಸ್ ನಾವು ಎವ್ರಿ ಟೈಮ್ ಇಂಡಿಯಾಗೆ ಹೋದಾಗ ನಮ್ಮದೇ ಬ್ಯುಸಿ ಇರುತ್ತೆ, ಓಡಾಟ ಇದೆ ಆಗೋಗ್ಬಿಡುತ್ತೆ. ಇಲ್ಲ ಆದರೆ ಏನೂ ಓಡಾಟ ಇರಲ್ಲ, ಅವರು ಕಂಪ್ಲೀಟಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಸಮರ್ಥನ್ ಕೂಡ ಈ ರೀತಿ ಅಜ್ಜಿ ತಾತನ ಪ್ರೀತಿ ಗೊತ್ತಾಗುತ್ತೆ. ಕಾಮಧೇನುವೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥತತ್ಪ್ರದಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸಕಲಂ ಕೇವಲಂ ಜ್ಞಾನಮೂರ್ತಿದಂಗಾತೀತಂ ಗಗನ ಸದೃಶಂ ತತ್ತಮಚ್ಚಾದಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿವೈರಲ್ತಂ ಸದ್ಗುರುಂ ತನ್ನಮಾಮಿ. कात्यायनाय विद्महे कन्याकुमारी धीमहि तन्नो दुर्गी प्रचोदयात्. शुभे शोभने मुहूर्ते अद्य ब्रह्मण द्वितीय प्रार्धे श्वेतवराह कल्पे वैवस्वतं वनस्पति रसोद्भूतो गन्धाद्यो गन्ध उत्तमः आग्रयं सर्वदेवानां धूपोऽयं त्वदेयदां धूपारत्यक्ष्यं दर्शयामि. ಈ ಕಡೆ ಬೇಕಂದ ಬಿಸಿ ಇರುತ್ತದು. ಸೊ ನಾನು ಆಫೀಸಲ್ಲಿದ್ದರು, ಮನಸ್ಸೆಲ್ಲ ಮನೆಯಲ್ಲೇ ಇತ್ತು, ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇದ್ರಲ್ವ. ಸೊ ಹಾಗಾಗಿ ತುಂಬಾ ಮಿಸ್ ಮಾಡಿಕೊಂಡೆ. ಬಟ್ ಕೆಲಸ ಇದ್ದದ ಕಾರಣ ಹೋಗಲೇಬೇಕಾಯ್ತು. ಅದಕ್ಕೆ ಪ್ರಶಾಂತ್ ಗಗ್ಲಗ್ಲ ವಿಡಿಯೋ ಕಾಲ್ ಮಾಡಿ ತಲೆ ತಿಂತಾಯಿದ್ದೆ, ತೋರಿಸು ನನಗೆ ಅಂತ. ಬಟ್ ಹಬ್ಬ ಅಂತೂ ತುಂಬ ಚೆನ್ನಾಗೇ ಆಯಿತು. ಅವ್ರು ಬಂದಿದ್ದರಿಂದ ಇನ್ನೂ ಸೂಪರ್ ಸ್ಪೆಷಲ್ ಆಗಿ ಕೂಡ ಇತ್ತು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಮೃತೋತ್ಪನ್ನಮಸಿ ಸ್ವಾಹ. ಕಾಯಿ ಹೊಡ್ಕೋಬರ್ಕಲ್ಲ. ಕೋಕೋನಟ್ ವಾಟರ್, ಕೋಕೋನಟ್ ವಾಟರ್. ಈಗ ರಣಾರ್ಥಿ ರೂಪೋ ರೇಚರಿಗಾದರ್ಯ. ಜಯ ದೇವ ಜಯ ದೇವ ಜಯ ಮಂಗಳಮೂರ್ತಿ ದಕ್ಷಿಣಮತ್ರಯಮನ ಕಾಮನ ಪೂರ್ತಿ. ಜಯ ದೇವ ಜಯ ದೇವ ಲಂಬೋದರ ಗೀತ. ಸೊ ಹಬ್ಬ ಅಂದರೆ ಒಬ್ಬಟ್ಟು ಕಂಪಲ್ಸರಿನೇ. ಲಾಸ್ಟ್ ಟೈಮೆಲ್ಲ ನಾವೇ ಮಾಡ್ತಿದ್ವಿ, ಬಟ್ ಈ ಸತಿ ಅಮ್ಮನ ಕೈ ಒಬ್ಬಟ್ಟು ರುಚಿನೇ ಬೇರೆ ಆಗಿರುತ್ತೆ, ಸೂಪರಾಗಿರುತ್ತೆ. ಆ್ಯಂಡ್ ಆಲ್ಸೋ ಅಮ್ಮ ಬೇಳೆ ಒಬ್ಬಟ್ಟು ಮಾಡಿದ್ರು, ಏಕೆಂದರೆ ಪ್ರಶಾಂತಕ್ಕೆ ಬೇಳೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಸೊ ಅಳಿಯನಿಗೋಸ್ಕರ ಸ್ಪೆಷಲಾಗಿ ಮಾಡಿದರು. ಆ್ಯಂಡ್ ಆಲ್ಸೋ ಹೂರ್ಣ ಅಂದ್ರೂ ಪ್ರಶಾಂತಕ್ಕೆ ತುಂಬ ಇಷ್ಟ, ಸೊ ಹೂರ್ಣನೂ ಜಾಸ್ತಿ ಮಾಡಿದ್ರು ಅಮ್ಮ. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಒಬ್ಬಟ್ಟೆಲ್ಲ ತಿಂದು ನನಗೊಂಥರ ನಾಸ್ಟಾಲಜಿಕ್ ಫೀಲ್ ಆಯಿತು. ಆ ಮದುವೆ ಮುಂಚಿನ ದಿವಸಗಳೆಲ್ಲ ಜ್ಞಾಪಕ ಬಂತು, ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೆಲ್ಲನೂ. ಹಾಗೆ ನಾನಿವತ್ತು ಆಫೀಸಲ್ಲಿ ಕೇಳಿಕೊಂಡು ಹಾಫ್ ಡೇ ಬಂದಿದ್ದೆ. ಬರೋ ಹೊತ್ತಿಗೆ ಬಾಳೆ ಎಲೆ ಊಟ ರೆಡಿ ಆಗಿತ್ತು. ಅಮ್ಮ ಹೆಸರು ಕಾಳು ಕೋಸಂಬರಿ, ಕ್ಯಾರೆಟ್ ಕೋಸಂಬರಿ, ಆಲೂಗಡ್ಡೆ ಪಲ್ಯ ಆ್ಯಂಡ್ ಮೈ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿದರು. ಎಲ್ಲ ಅಡುಗೆನೂ ಸೂಪರ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಈವ್ನಿಂಗ್ ಸ್ವಲ್ಪ ರೆಡಿಯಾಗಿ ಅವ್ರು ಬಂದಿರೋದನ್ನೇ ಮೆಮೊರೀಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೇಕಲ್ವ. ಸೊ ಹಾಗೆ ಎಲ್ಲರೂ ರೆಡಿಯಾಗಿ ಫೋಟೋ ಸೆಷನ್ ಥರ ಮಾಡ್ಕೊಂಡ್ವಿ. ಆ್ಯಂಡ್ ಹೆಚ್ಚು ಫೋಟೋಸ್ ತೆಗೆಸ್ಕೊಂಡ್ವಿ. ನಾನು ಇದು ಬನಾರಸ್ಸಿಂದ ತಂದಿದ್ದು ಹೊಸ ಸೀರೆ ಉಟ್ಕೊಂಡಿದ್ದೆ. ಅಪ್ಪ ಅಮ್ಮ ಬಂದಿದ್ದು ವೀಕೆಂಡ್ ಸಖತ್ ಸ್ನೋ ಆಯಿತು. ಆ್ಯಕ್ಚುಲಿ ನಾನು ಅನ್ಕೋತಿದ್ದೆ ಅವರು ಸ್ನೋನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಪ್ಲೀಸ್ ಒಂದು ಸತಿ ಸ್ನೋ ಆಗಲಿ ದೇವ್ರೆ ಅಂತ. ಸೊ ಅವ್ರು ಬಂದಿದ್ದು ವೀಕೆಂಡೇ ಸ್ನೋ ಆಯಿತು. ಫುಲ್ ಎಂಜಾಯ್ ಮಾಡಿದ್ರು ಅವ್ರು ಮಾತ್ರ. ಅದನ್ನು ನೋಡಿ ನನಗೂ ಸಖತ್ ಖುಷಿ ಆಯಿತು. ಬನ್ನಿ ಬನ್ನಿ ಬನ್ನಿ, ವೆಲ್ಕಮ್ ಟು ಕೆನಡಾ. ಚೆನ್ನಾಗಿದೆಯಾ ಸ್ನೋ? ತುಂಬ ಚೆನ್ನಾಗಿದೆ.
ಸ್ನೋ ಚೆನ್ನಾಗಿದೆ, ಕೆನಡಾ ಚೆನ್ನಾಗಿದೆ. ಕೆನಡಾದಲ್ಲಿ ಮಂಜಿನ ಮಳೆಯಲ್ಲಿ ಚೆನ್ನಾಗಿದ್ದೇನೆ ಮೇಘ? ಸೂಪರ್ ಸೂಪರ್ ಸೂಪರ್. ಖುಷಿ ಆಯ್ತಾ ನಿಂಗೆ? ಖುಷಿ ಆಯ್ತು. ಇವ್ರು ಬಂದಾಗ ಸ್ನೋ ಬರುತ್ತಾ ಇಲ್ವೋ, ಸ್ನೋ ನೋಡಕ್ ಆಗುತ್ತೋ ಇಲ್ವೋ ಅನ್ಕೊಂಡಿದ್ದೆ. ನೋಡಿದ್ರು, ಖುಷಿ ಆಯ್ತು. ಎತ್ಕೊಂಡು ಹೊಡೀರಿ, ಎತ್ಕೊಂಡು ಸುರಿ. ಹೊಡೀರಿ. ಹೊಡೀರಿ ಮಾವ, ಬಿಡ್ಬೇಡಿ ಅತ್ತೇನೆ, ಇದೊಂದು ಚಾನ್ಸು. ಆಯ್ತು, ಸ್ನೋನಲ್ಲಿ ಆಟ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ನಿಜ ಹೇಳಿ. ಖಂಡಿತ ಎಂಜಾಯ್. ಸಮರ್ಥ ಒಬ್ಬ ಮಿಸ್ಸು. ನಾಳೆ ಹ್ಞೂ ನಡೀರಿ, ದಂಡಿ ಅದ. ಸ್ನೋ ಜೋರಾಗ್ತಾ ಇದೆ. ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸೊ ಗೈಸ್, ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗೇನೋ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹಾಗೆ ನಮ್ಮ ಜರ್ನಿಯಲ್ಲಿ ಆಲ್ವೇಸ್ ಜಾಯ್ನ್ ಆಗಿರಿ.